ಮಹಾಕಾಲನ ನಗರಿ ಅಥವಾ ವಿಕ್ರಮಾದಿತ್ಯನ ಆವಂತಿಕ ಅಥವಾ ನಮ್ಮ ಜ್ಯೋತಿರ್ಲಿಂಗದ ಮಹಾಕಾಲನ ದರ್ಶನಕ್ಕೆ ನಾನೀಗ ಬಂದಿರೋದು. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಉಜ್ಜಯಿನ್. ಈಗ ಬೆಳಗ್ಗೆ 5 ಗಂಟೆ ಆಗಿದೆ. ನಾನು ಈಗಾಗಲೇ ಮಹಾಕಾಲನ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. 2:30ಇಂದನೇ ದೇವಸ್ಥಾನ ಓಪನ್ ಆಗುತ್ತೆ. ನಾನು ಇಲ್ಲಿ ಸ್ಟೇ ಮಾಡಿರೋ ರೂಮು ಅವಂತಿಕಾ ಅಂತ ಹೇಳಿ IRCTC ರೂಮ್ನೇ ನಾನು ಇವಾಗ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಬುಕ್ನು ನಾನು ಮಾಡಿರಲಿಲ್ಲ, ಆಫ್ಲೈನಲ್ಲೇ ತೊಗೊಂಡೆ. 1500 ರುಪೀಸಿಂದ ಇಲ್ಲಿ ರೇಂಜಸ್ ಸ್ಟಾರ್ಟ್ ಆಗುತ್ತೆ ಅಪ್ ಟು 3000ವರೆಗೂ. ಡಬಲ್ ಬೆಡ್ರೂಮ್ ಮತ್ತು ಸ್ಟೇಷನ್ ಪಕ್ಕದಲ್ಲೇ ಇರೋದು. ಅನೌನ್ಸ್ಮೆಂಟ್ ಕೇಳಿಸ್ತಿರ್ಬೋದು ನಿಮಗೆ. ಇನ್ನು ಬುಕ್ ಮಾಡಿದರೆ ಒಳ್ಳೆಯದು, ಯಾಕಂದರೆ ಉಜ್ಜಯಿನಲ್ಲಿ ಅಷ್ಟು ಈಸಿಯಾಗಿ ರೂಮ್ಸ್ ಸಿಕ್ಕೋಲ್ಲ. ಮತ್ತು ಈಗಂತೂ ಫುಲ್ ರಶ್ ಕಡಿಮೆ ಇದೆ. ಅಂದರೆ ದೇವಸ್ಥಾನದಲ್ಲಿ ಇಲ್ಲಿ ಯಾವುದೇ ಉತ್ಸವಗಳೇನು ನಡೀತಾ ಇಲ್ಲ. ಹಾಗಾಗಿ ಭಕ್ತರ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ತುಂಬಾ ಕಷ್ಟ. ಹಾಗಾಗಿ ಆನ್ಲೈನಿಂದ ಅಥವಾ ಮೊದಲಿಗೆ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬೇರೆ ಬೇರೆ ರೇಂಜಲ್ಲಿ ರೂಮ್ಸ್ ಅವೈಲೇಬಲ್ ಇದೆ. ನಾನು ತೊಗೊಂಡಿರೋದು 1200 ರುಪೀಸಿಂದ. ಮತ್ತು ಹತ್ತಿರದಲ್ಲೇ ಸ್ಟೇಷನಿಂದ ಹತ್ತಿರದಲ್ಲೇ ಇರೋದ್ರಿಂದ ನನಗೆ ಈಸಿ ಆಗುತ್ತೆ ಕನೆಕ್ಟಿವಿಟಿ ಅಂತ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ನಮಗೆ ಆಟೋ ರಿಕ್ಷಾ ಸಿಗ್ತದೆ, ಅಪ್ ಟು ದೇವಸ್ಥಾನದವರೆಗೂ ಹೋಗುತ್ತೆ. ಆ್ಯಕ್ಚುಲಿ 4 ಗಂಟೆಗೆ ಭಸ್ಮಾರತಿ ಇರುತ್ತೆ, ಅದಕ್ಕೋಸ್ಕರನೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಭಸ್ಮಾರತಿಗೆ ನಾವು ಆನ್ಲೈನಿಂದ ಟಿಕೆಟ್ ಬುಕ್ ಮಾಡ್ಕೋಬೇಕು. ಮತ್ತೀಗ ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿಗೆ ಹೋಗಿ ಮತ್ತು ಅಲ್ಲಿಯ ದೇವಸ್ಥಾನವನ್ನು ನೋಡಿ ಮಹಾಕಾಲ ದರ್ಶನ ಮಾಡಿ ಮತ್ತೆ ಅಲ್ಲಿ ಉಳಿದೆಲ್ಲ ಇನ್ನೆಷ್ಟು ದೇವಸ್ಥಾನಗಳಿದ್ದಾವೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತು ಆಮೇಲೆ ನಿಮ್ಮೊಂದಿಗೆ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಈ ಥರ ಹೊರಗಡೆ ಬಂದ ತಕ್ಷಣ ಈ ರಿಕ್ಷಾ ಸಿಗ್ತದೆ. ಮತ್ತು ಅಲ್ಲಿಂದ ನಮಗೆ 20 ರುಪೀಸ್ನ ಚಾರ್ಜ್ ಮಾಡ್ತಾರೆ ಮತ್ತು ದೇವಸ್ಥಾನದವರೆಗೂ ಬಿಡ್ತಾರೆ. ಆ್ಯಕ್ಚುಲಿ ಫ್ರೀ ದರ್ಶನಕ್ಕೆ ನಿಂತಿದ್ದೀನಿ. ಸ್ಪೆಷಲ್ ದರ್ಶನ ಕೂಡ ಇದೆ 250 ರುಪೀಸಿಂದು. ಆದರೆ ಈಗ ಭಸ್ಮಾರತಿ ಕೂಡ ಅದಕ್ಕೋಸ್ಕರ ಆನ್ಲೈನಿಂದ ಟಿಕೆಟ್ ಬುಕ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಹೋಗ್ತಾ ಇರೋದು ದರ್ಶನಕ್ಕೆ. ಬಂದಮೇಲೆ ಮತ್ತಷ್ಟು ಅದರ ವಿವರಣೆ ಹೇಳ್ತೀನಿ. ದರ್ಶನ ಮುಗಿಸ್ಕೊಂಡು ಬಂದೆ. ಹೇಳಿ ಕೇಳಿ ಮಹಾಕಾಲ ಅನ್ನೋದು 2 ರೀತಿಯಲ್ಲಿ ಅರ್ಥ ಆಗುತ್ತೆ. ಒಂದು ಕಾಲ ಅಂದರೆ ಸಮಯ, ಇನ್ನೊಂದು ಕಾಲ ಅಂದರೆ ಮೃತ್ಯುವಿಗೂ ಮಹಾನಾಗಿರೋನು ಅಥವಾ ಕಾಲಕ್ಕೂ ಮೀರಿದವನು ಮಹಾಕಾಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಳಗಡೆ ಹೋಗಿ ಬಂದೆ. ನನಗೆ ದರ್ಶನಕ್ಕೆ ಹೋಗಿ ಬರಲಿಕ್ಕೆ 1.5 ಇಂದ 2 ತಾಸು ಬೇಕಾಯಿತು. ಅದು ಫ್ರೀ ಎಂಟ್ರಿನಲ್ಲೇ ಹೋಗಿದ್ದೀನಿ. ಹೇಳಬೇಕಾಗಿತ್ತು ಅಂತಂದರೆ, ನನಗೆ ತುಂಬ ದಿನಗಳಿಂದ ಯಾವಾಗ ಉಜ್ಜಯಿನಿಗೆ ಹೋಗ್ತೀನೋ ಆವಾಗೇ ನನಗೆ ಮಹಾಕಾಲನ ಭಸ್ಮಾರತಿ ನೋಡಬೇಕು ಅನ್ನೋ ಆಸೆ ಇತ್ತು. ಆದರೆ ಇಲ್ಲಿ ಬಂದಮೇಲೆ ಕೇಳಿದರೆ ಅದನ್ನು ಮೊದಲೇ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು, ಇಲ್ಲಿ ಬಂದಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದು. ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಬಂದಿದ್ದೆ ದರ್ಶನಕ್ಕೆ, ಯಾಕಂದರೆ ಭಸ್ಮಾರತಿ ಟೈಮಿಗೆ ಅಂತ. ಭಸ್ಮಾರತಿ ಆಗೋ ಟೈಮಿಗೆ ನಾನು ಇಲ್ಲಿ ದೇವಸ್ಥಾನದ ಒಳಗಡೆ ಇದ್ದೀನಿ. ಡೈರೆಕ್ಟಾಗಿ ನೋಡೋಕ್ಕಾಗದೇ ಇದ್ರು ದೇವಸ್ಥಾನದಲ್ಲಿ ನಿಂತ್ಕೊಂಡು ಅಲ್ಲಿ ಹಾಕಿರೋ ಸ್ಕ್ರೀನ್ ಮೇಲೆ ಭಸ್ಮಾರತಿಯನ್ನು ನೋಡಿದೆ. ತುಂಬ ರೋಮಾಂಚನ ಆಗುವಂಥ ಒಂದು ರೀತಿಯ ಆ ದೃಶ್ಯ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಭಸ್ಮ ಮತ್ತು ಆರತಿ ಬಗ್ಗೆ ಹೇಳಬೇಕು ಅಂತ ಅಂದರೆ, ಭಸ್ಮಾರತಿ ಅನ್ನೋದು ಮಹಾಕಾಲನ ಬಗ್ಗೆ ಏನು ಹೇಳಬೇಕು. ಮಹಾಕಾಲ ಇಡೀ ಎಲ್ಲ ಜ್ಯೋತಿರ್ಲಿಂಗಗಳಲ್ಲಿ ಈ ಮಹಾಕಾಲದ್ದು ಒಂದು ವೈಶಿಷ್ಟ್ಯ ಬೇರೆ ಇದೆ. ಯಾಕೆಂದರೆ ಮಹಾಕಾಲ ದಕ್ಷಿಣಾಭಿಮುಖವಾಗಿ ಇರೋಂಥವನು. ದಕ್ಷಿಣ ಅನ್ನೋದು ಒಂದು ಸ್ಮಶಾನಕ್ಕೆ ಒಂದು ಸೂಚನೆ ನೀಡೋಂಥದ್ದು ಅಥವಾ ಸ್ಮಶಾನವನ್ನು ಸಂಕೇತಿಸ್ತದೆ. ಹಾಗಾಗಿ ಅವನಿಗೆ ಚಿತೆಯ ಭಸ್ಮವನ್ನೇ ಇಲ್ಲಿ ಭಸ್ಮಾರತಿ ಅಂತಾಗಿ ಮಾಡ್ತಾ ಇದ್ರಂತೆ. ಮತ್ತು ಈಗಲೂ ಕೂಡ ಅದನ್ನೇ ಅಂತ ಹೇಳ್ತಾರೆ. ಇದಕ್ಕೊಂದು ಕತೆ ಕೂಡ ಹೇಳ್ತಾರೆ. ಶಿವನಿಗೆ ಸ್ಮಶಾನ ಪ್ರಿಯ, ಸ್ಮಶಾನದಲ್ಲಿ ಚಿತೆಯ ಭಸ್ಮವಂತೂ ಪ್ರಿಯ. ಭಸ್ಮ ಧಾರಣೆ ಮಾಡಿನೇ ಅವನ ಪೂಜೆ ಇಲ್ಲಿ ಮಾಡಲೇಬೇಕು ದಿನಾಲು. ಮತ್ತು ರಾತ್ರಿ 12 ಗಂಟೆಗೆ ಯಾವ ಚಿತೆ ಉರಿದಿರುತ್ತೋ ಚಿತೆಯ ಭಸ್ಮವನ್ನು ಇಲ್ಲಿ ಬೆಳಗ್ಗೆ 4 ಗಂಟೆಗೆ ಭಸ್ಮಾರತಿಗೆ ಉಪಯೋಗಿಸ್ತಿದ್ರು. ಇಲ್ಲಿಯ ಒಂದು ದಂತಕಥೆಯ ಪ್ರಕಾರ ದಿನ ಆ ಥರ ಚಾಚು ತಪ್ಪದೇವಾಗಿ ನಡೀತಾನೆ ಇತ್ತು. ಆಗ ಒಂದಿನ 12 ಗಂಟೆಗೆ ಯಾವುದೇ ಚಿತೆಯ ಭಸ್ಮ ಸಿಕ್ಕಿರಲಿಲ್ಲ. ಆಗ ಪುರೋಹಿತರು ತಮ್ಮ ಮಗನನ್ನೇ ಸುಟ್ಟು ಅದರ ಭಸ್ಮವನ್ನು ಶಿವನಿಗೆ ಅರ್ಪಣೆ ಮಾಡ್ತಾರಂತೆ. ಈ ಭಕ್ತಿಗೆ ಮೆಚ್ಚಿದ ಶಿವ ಅಂದಿನಿಂದ ಅವರಿಗೆ ಹೇಳ್ತಾರಂತೆ, ಇಂದಿನಿಂದ ಚಿತೆಯ ಭಸ್ಮ ಬೇಡ, ಕಪಿಲ ಆಕಳ ಅಂದರೆ ಕಪ್ಪು ಆಕಳು ಏನಿರುತ್ತೋ ಅದಕ್ಕೆ ಕರು ಕೂಡ ಇರುತ್ತೋ ಅದರ ಸಗಣಿ ಮತ್ತು 5 ಪವಿತ್ರವಾದಂಥ ಕಟ್ಟಿಗೆಗಳನ್ನು ಸುಟ್ಟು ಮಾಡಿದ ಬೂದಿಯಿಂದಲೇ ನನ್ನ ಆರತಿ ಮಾಡುವಂತ. ಈಗಲೂ ಕೂಡ ತುಂಬ ಶೃಂಗಾರ ಮಾಡ್ತಾರೆ. ಅವನು ಶೃಂಗಾರ ಪ್ರಿಯ ಅಂತೆ. ಅದಕ್ಕೆ ಭಕ್ತರು ಇಲ್ಲಿ ಬರೋರೆಲ್ಲ ತಮ್ಮ ನಾವೇನು ಪ್ರಸಾದ ಅಂತ ತಗೊಂಡು ಹೋಗ್ತೀವಲ್ಲ ಅದರಲ್ಲಿ ಅವರು ಕಾಡಿಗೆನ, ಕೋಲ್ಡ್ ಕ್ರೀಮ್ ಈ ಥರದ್ದೆಲ್ಲ ತಗೊಂಡು ಬರ್ತಾರೆ. ಇದೆಲ್ಲ ಹಚ್ಚಿ ಅವನಿಗೆ ದಿನಾಲು ಪೂಜೆ ಮಾಡ್ತಾರೆ. ಈ ದಿನ ನಾನು ಬಂದಾಗೆ ತುಂಬ ಚೆನ್ನಾಗಿ ಭಸ್ಮಾರತಿ ಮಾಡಿ ಆ ನಂತರ ದೀಪಾರತಿ ಕೂಡ ಆಯಿತು. ಮತ್ತು ಪ್ರಸಾದದ ಅಂದರೆ
ಭೋಗವನ್ನು ಅರ್ಪಣೆ ಮಾಡಿದ್ದಾಯಿತು. ಇದೆಲ್ಲ ಆದಮೇಲೆ ನಾರ್ಮಲ್ ಇರೋವಂಥ ಶಿವಲಿಂಗದ ರೂಪದಲ್ಲೇ ಮತ್ತೆ ಅವನನ್ನು ಇರಿಸ್ತಾರೆ. ಶಿವಲಿಂಗ ಕೂಡ ಒಂದು 2 ಫೀಟ್ನಷ್ಟು ಎತ್ತರವಾಗಿರುವಂಥದ್ದು. ಸ್ವಲ್ಪ ದೂರದಿಂದಲೇ ನಮಗೆ ದರ್ಶನ ಆಗುತ್ತೆ. ಆದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾನು ಒಂದು 5 ನಿಮಿಷ ಎದುರುಗಡೆ ನಿಂತ್ಕೊಂಡು ದರ್ಶನ ಮಾಡಿದ್ದೀನಿ, ಯಾಕಂದರೆ ತುಂಬ ರಶ್ ಇರಲಿಲ್ಲ. ಇಲ್ಲಿಯ ಶಿವಲಿಂಗದ ಬಗ್ಗೆ ಹೇಳಬೇಕು ಅಂದರೆ ಇದು ಸ್ವಯಂಭೂ ಶಿವಲಿಂಗ. ಪೌರಾಣಿಕ ಇತಿಹಾಸ ಅನ್ನೋದಾದರೆ ಚಂದ್ರಸೇನ ಅನ್ನೋ ರಾಜ ಇರ್ತಾನೆ. ಆತನ ಕಾಲದಲ್ಲಿ ದೂಷಣ ಅನ್ನೋ ಒಬ್ಬ ಮಹಾರಾಕ್ಷಸ ಅತಿ ಉಪಟಳ ಕೊಡ್ತಿರ್ತಾನೆ. ಇದರಿಂದಾಗಿ ಅವನು ಶಿವನ ಕುರಿತು ತಪಸ್ಸು ಮಾಡ್ತಾನೆ. ಇದರಿಂದ ಪರಿಹಾರ ನೀಡುವಂಥ ಶಿವ ಪ್ರತ್ಯಕ್ಷನಾಗಿ ದೂಷಣನನ್ನು ಸಂಹಾರ ಮಾಡ್ತಾನೆ ಆ ಘನಘೋರ ಯುದ್ಧದಲ್ಲಿ. ಆಗ ಆ ದೂಷಣನ ಸಂಹಾರ ಆದಮೇಲೆ ಅವನ ಚಿತೆಯ ಭಸ್ಮವನ್ನು ತಾನು ಲೇಪಿಸ್ಕೊಳ್ತಾನಂತೆ. ಆ ನಂತರ ಚಂದ್ರಸೇನ ಶಿವನನ್ನ ಕುರಿತು ಕೇಳ್ಕೊಳ್ತಾನೆ, ಸರಿಗಾಗಿ ನೀ ಇಲ್ಲೇ ನೆಲೆಸು ಅಂತ. ಆಗ ಅವನು ಶಿವನು ಜ್ಯೋತಿರ್ಲಿಂಗವಾಗಿ ಇಲ್ಲಿ ಉದ್ಭವಗೊಂಡಿದ್ದಾನೆ ಅಂತ ಹೇಳ್ತಾರೆ ಇಲ್ಲಿಯ ಕತೆ. ಅದೇ ರೀತಿಯಾಗಿ ಅಂದಿನಿಂದ ಚಿತಾಭಸ್ಮವನ್ನು ಹಚ್ಚುವ ಪರಂಪರೆ ಇಲ್ಲಿದೆ. ಚಿತಾಭಸ್ಮವನ್ನು ಅಘೋರಿ ಬಾಬಾ ಅವರೇ ತಗೊಂಡು ಬಂದು ಇಲ್ಲಿ ಅವನಿಗೆ ಆರತಿ ಮಾಡೋದು. ನಾರ್ಮಲ್ ಇಲ್ಲಿ ದಿನನಿತ್ಯ ಮಾಡೋ ಪೂಜೆ ಮಾಡೋ ಪುರೋಹಿತರು ಅದನ್ನು ಆರತಿ ಮಾಡಲ್ಲ. ಅವರು ಎಲ್ಲ ನಾರ್ಮಲ್ ಎಲ್ಲ ಪೂಜೆ ಮಾಡ್ತಾರೆ. ಆದರೆ ಭಸ್ಮಾರತಿ ಟೈಮಿಗೆ ಮಾತ್ರ ಅವರು ಅಘೋರಿಗಳು ತಂದಿರೋ ಚಿತೆಯಿಂದಲೇ ಅವರೇ ಇಲ್ಲಿಯ ಭಸ್ಮಾರತಿ ಮಾಡೋದು. ಉಜ್ಜಯಿನಿ ಇರೋದು ಕ್ಷಿಪ್ರಾ ನದಿಯ ದಂಡೆಯಲ್ಲಿ, ಮತ್ತು ಈ ದೇವಸ್ಥಾನ ಇರೋದು ರುದ್ರಕೆರೆಯ ಮಧ್ಯಭಾಗದಲ್ಲಿ. ದೇವಸ್ಥಾನಕ್ಕೆ ಬಂದ ಮೇಲೆ ದೇವಸ್ಥಾನದ ಇನ್ನೊಂದು ಸೈಡ್ನಲ್ಲಿ ಮಸ್ಟ್ ವಾಚ್ ಅಂತ ಪ್ಲೇಸ್ ಅಂತ ಅಂದರೆ ಇದು ಮಹಾಕಾಲ ಲೋಕ ಅಂತ ಕಾರಿಡಾರ್ ಇದೆ. ತುಂಬ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೊಸದಾಗಿ ಮಾಡಿರೋವಂಥದ್ದು. ಅದರಲ್ಲೆಲ್ಲ ಶಿವನ ಅಂದರೆ ಶಿವನ ಮಹಿಮೆಗಳನ್ನು, ಶಿವನ ಭಕ್ತರ ಬಗ್ಗೆ ವರ್ಣಿಸಿರೋಂಥ ದೊಡ್ಡ ದೊಡ್ಡ ಪ್ರತಿಮೆಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಸಂಜೆ ಟೈಮಲ್ಲಿ ಬಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಲೈಟಿಂಗ್ ಎಲ್ಲ ಇರುತ್ತೆ. ಮತ್ತು ಅದ್ರಗಡೆ ಹೊರಗಡೆ ನಮಗೆ ಭಸ್ಮಾರತಿಯ ಕೌಂಟರ್ ಇದೆ. ಅಲ್ಲಿ ನಾವು ಬಂದು ಆಫ್ಲೈನ್ ಮುಖಾಂತರ ತೊಗೋಬೋದು. ಆದರೆ ಆಫ್ಲೈನಿಗೆ ತೊಗೊಳೋದು ತುಂಬಾ ಕಷ್ಟ, ಯಾಕಂದರೆ 2 ತಿಂಗಳು ಮೊದಲೇ ಇದ್ರೆ ಬುಕ್ಕಿಂಗ್ ಎಲ್ಲ ಆಗಿರುತ್ತೆ ಅಂತೆ. ಮತ್ತು ಅಕಸ್ಮಾತ್ ಏನೋ ಬೈ ಚಾನ್ಸ್ ಬೈ ಲಕ್ ನಮ್ದಿತ್ತು ಅಂತಂದರೆ ಕೂಡ ಸಿಗ್ಬೋದು. ಮತ್ತು ಈ ಕಡೆಯಿಂದ ನಾವು ಹೊರಗಡೆ ಹೋಗ್ಬೋದು. ಆದರೆ ತುಂಬ ಚೆನ್ನಾಗಿರೋ ಅಂಥ ಒಂದು ಕಾರಿಡಾರ್ನ ನಾವಿಲ್ಲಿ ನೋಡಲೇಬೇಕು. ಆ ಥರದ್ದು ಒಂದು ಪ್ಲೇಸ್ ಇದೆ. ಬಡ ಗಣೇಶ ಮಂದಿರ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಇರೋದು. ಹೆಸರು ಹೇಳೋ ಹಾಗೆ ದೊಡ್ಡದಾಗಿರೋ ಗಣೇಶನ ವಿಗ್ರಹ ಇದೆ. ಶೀಘ್ರ ದರ್ಶನಕ್ಕಾಗಿ ಟಿಕೆಟ್ ಕೌಂಟರ್ ಇದ್ರ ಮುಂದೆನೇ ಇದೆ. ಮಂದಿರದು ಹರಸಿದ್ಧಿ ಮಾತಾ ಮಂದಿರ ಅಂತ. ಶಿವನ ಆದರೆ ಇಲ್ಲಿ ಪಾರ್ವತಿಯ ದೇವಸ್ಥಾನ. 51 ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು. ಸತಿಯ ಮೊಣಕೈ ಇಲ್ಲಿ ಬಿದ್ದಿತ್ತಂತೆ. ಮತ್ತು ಅದರ ಪಕ್ಕದಲ್ಲೇ ಇರೋದು ಕಾರ್ಕೋಟೇಶ್ವರ ಎನ್ನುವ ದೇವಸ್ಥಾನ. ಅಂದರೆ ಯಾವಾಗ ಮಹಾಭಾರತದಲ್ಲಿ ಏನು ಕತೆ ಬರುತ್ತಲ್ಲ, ಜನಮೇಜಯ ಎಲ್ಲ ಸರ್ಪಯಾಗ ಮಾಡ್ತಾನೆ. ಎಲ್ಲ ಸರ್ಪಗಳನ್ನು ತೆಗೆದಾಗ 1-2 ಸರ್ಪಗಳು ಮಾತ್ರ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋಕ್ಕೆ ಕಾಲಿಯ ಅನ್ನೋದು ಯಮುನಾ ನದಿಯಲ್ಲಿ ಹೋದರೆ ಕಾರ್ಕೋಟಕ ಅನ್ನೋದು ಈ ಶಿವನ ಹತ್ರ ಬಂದು ತಪಸ್ ಮಾಡ್ತಂತೆ. ಆದ್ದರಿಂದ ಇದು ಕಾರ್ಕೋಟೇಶ್ವರ. ಇಲ್ಲಿ ಯಾವುದೇ ಸರ್ಪದೋಷಗಳಿದ್ರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ. ಮತ್ತು ರಾಜ ವಿಕ್ರಮಾದಿತ್ಯನ ಕುಲದೇವರಿದು. ಈ ದೇವಸ್ಥಾನಗಳ ಕಾಂಪ್ಲೆಕ್ಸ್ನಲ್ಲಿ ಕಾರ್ಕೋಟೇಶ್ವರ ಮತ್ತು ಗಣಪತಿ, ಆಮೇಲೆ ಈ ಕಡೆ ದೇವಿದು. ಹಾಗೆ ಮೇನು ಅಂದರೆ ಇಲ್ಲಿ ಸಂಜೆ ಬಂದಾಗ ಮಾತ್ರ ಆರತಿನ ಮಿಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಆರತಿ ಆಗುತ್ತೆ. ಮಹಾಕಾಲನು ಕಾರ್ಕೋಟಕ ಅನ್ನೋ ಈ ಸರ್ಪದ ಭಯವನ್ನು ನಿವಾರಿಸಿದ. ಅಂದಿನಿಂದ ಕಾರ್ಕೋಟೇಶ್ವರನಾದ. ಆದರೆ ಅಂದಿನಿಂದ ಕಾಲಸರ್ಪದ ಭಯವನ್ನು ನಿವಾರಿಸುವ ಒಂದು ಶಕ್ತಿ, ಅಂದರೆ ಭಯವನ್ನು ನಿವಾರಿಸುವ ವರವನ್ನು ಈ ದೇವ ನೀಡ್ತಾನೆ. ಕಾಲಸರ್ಪದ ಭಯವನ್ನು ನಿವಾರಿಸ್ತಾನೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ. ಮತ್ತು ನಾನು ಸಂಜೆ ಆರತಿ ಟೈಮಿಗೆ ಬಂದಿದ್ದೀನಿ. ಇವಾಗ ತುಂಬ ಸುಂದರವಾಗಿ ಆರತಿ ಆಗುತ್ತೆ. ಈ ಆರತಿಯ ನಂತರ ನಾನು ಇಲ್ಲಿಯ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ವಿಕ್ರಮ್ ಬೇತಾಳ್ ಕಥೆಯಲ್ಲಿ ಬರುವ ಬೇತಾಳ್ ಇಲ್ಲಿ ನೇತಾಡ್ತಾ ಇತ್ತಂತೆ. ಕವಿರತ್ನ ಕಾಳಿದಾಸ ಫಿಲ್ಮ್ ನೋಡಿದಿರಲ್ಲ. ಉಜ್ಜಯಿನಿಯ ರಾಜ ಮಹಾಕಾಲನಾದರೆ ಆತನ ಸೇನಾಪತಿ ಕಾಳಭೈರವ ಅಂತ ಹೇಳ್ತಾರೆ.